ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಇವತ್ತು ಬೆಳಗ್ಗೆ ತೆಗೆದಂತಹ ವಿಡಿಯೋ. ಕೆಲವೊಂದು ಗಿಡದಲ್ಲಿ ಮಾತ್ರ ಈಗ ಹೂವು ಆಗ್ತಾ ಇದೆ. ನಾನು ನನ್ನ ಕೆಲವೊಂದು ಗಿಡವನ್ನು ಟ್ರಿಮ್ ಮಾಡಿದ್ದೆ, ಅದರಲ್ಲಿ ಚಿಗುರು ಬಂದು ಈಗ ಹೂವು ಆಗ್ತಾ ಇದೆ. ಇನ್ನು ಉಳಿದಂತಹ ಗಿಡದಲ್ಲಿ ಈಗ ಹೂವು ಮುಗಿದು ಚಿಗುರು ಬರಲು ಪ್ರಾರಂಭವಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದರಲ್ಲಿ ಹೂವು ಆಗ್ತದೆ. ಈಗ ಹೂವು ಆಗುತ್ತಿರುವಂತಹ ಗಿಡಗಳಲ್ಲಿ ಹೂವು ಮುಗಿಯುತ್ತದೆ. ಈ ರೀತಿಯಾಗಿ ನಾನು ನನ್ನ ಗಿಡವನ್ನು ಸೆಟ್ ಮಾಡಿಕೊಂಡಿದ್ದೇನೆ. ನಾನು ಮೊನ್ನೆ ಕಂಪ್ಲೀಟಾಗಿ ಟ್ರಿಮ್ ಮಾಡಿದಂತಹ ಗಿಡಗಳಲ್ಲಿ ಮೊಗ್ಗುಗಳು ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇದೆ, ಹಾಗೆ ಸ್ವಲ್ಪ ಬೆಂಡಾಗಿ ಬರ್ತಾ ಇದೆ. ನಾನು ಯಾವಾಗಲೂ ಕೂಡ ಕಂಪ್ಲೀಟಾಗಿ ಟ್ರಿಮ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಹೊಸ ಚಿಗುರು ಬರ್ತದಲ್ಲ, ಅದರಲ್ಲಿ ಇದೇ ರೀತಿಯಾಗಿ ಮೊಗ್ಗುಗಳು ನನಗೆ ಸಿಗ್ತದೆ. ಅದರ ನಂತರ ಪುನಃ ಚಿಗುರು ಬಂದು ಪುನಃ ಮೊಗ್ಗುಗಳು ಬರುವಾಗ ಸರಿಯಾಗಿ ಬರ್ತದೆ. ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರಬಹುದು, ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಕೆಲವೊಂದು ಮೊಗ್ಗುಗಳು ಬೆಳಗ್ಗೆ ನಮಗೆ ಗೊತ್ತೇ ಆಗುವುದಿಲ್ಲ, ತುಂಬಾ ಚಿಕ್ಕದಿರ್ತದೆ. ಸಂಜೆಯ ವೇಳೆಗೆ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ. ಹೀಗೆ ಚಿಕ್ಕ ಚಿಕ್ಕದಾಗಿ ಮೊಗ್ಗುಗಳು ಆದಾಗ ಕಟ್ಟಲು ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆಯೇ ಉಳಿದಂತಹ ಗಿಡದಲ್ಲಿ ನೋಡಿ ಈ ರೀತಿಯಾಗಿ ಚಿಗುರುಗಳು ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಮೊಗ್ಗುಗಳು ಸಿಗ್ತದೆ. ಗಿಡಗಳಲ್ಲಿ ಸ್ವಲ್ಪ ಹುಳದ ಬಾಧೆ ಹಾಗೆ ಮೊಗ್ಗುಗಳೆಲ್ಲ ಚಿಕ್ಕದಾಗಿ ಬರುವುದರಿಂದ ನಿನ್ನೆ ನಾನು ಕೀಟನಾಶಕ ಹಾಗೂ ಟಿಕ್ಟಾಕನ್ನು ಸ್ಪ್ರೇ ಮಾಡಿದ್ದೆ. ಅದರ ವಿಡಿಯೋವನ್ನು ನಾನು ನಿನ್ನೆ ತೋರಿಸಿದ್ದೇನೆ. ಈಗ ನನ್ನ ತೋಟದಲ್ಲಿ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಅಂತ ತೋರಿಸಿದ್ದೇನೆ. ಕಮೆಂಟಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಕೆಲವೊಂದು ಪ್ರಶ್ನೆಗಳಿಗೆ ನಾನು ಆನ್ಸರನ್ನು ಮಾಡ್ತಾ ಇದ್ದೇನೆ. ಇನ್ನೂ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲೂ ಕೂಡ ಕಮೆಂಟಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ತೇನೆ. ಮೊದಲಿಗೆ ಐವನ್ ಡಿಸೋಜಾ ಅವರು ಕೇಳಿದಂತಹ ಪ್ರಶ್ನೆಗೆ ಆನ್ಸರನ್ನು ಮಾಡ್ತೇನೆ. ಯಾವ ಒಂದು ಸಮಯದಲ್ಲಿ ಗಿಡಗಳನ್ನು ಡೀಪಾಗಿ ಟ್ರಿಮ್ ಮಾಡಬಹುದು ಅಂತ ಅವರು ಕೇಳಿದ್ದಾರೆ. ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಎಲ್ಲ ಟೈಮಲ್ಲೂ ಕೂಡ ಮಲ್ಲಿಗೆ ಗಿಡಗಳನ್ನು ಡೀಪಾಗಿ ಟ್ರಿಮ್ ಮಾಡಬಹುದು. ನಾವು ಮಲ್ಲಿಗೆ ಗಿಡಗಳನ್ನು ಬೇಸಿಗೆಯಲ್ಲಿ ಟ್ರಿಮ್ ಮಾಡಿದಾಗ ಬೇಗನೆ ಚಿಗುರು ಬಂದು ಬೇಗನೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಟ್ರಿಮ್ ಮಾಡಿದ ಕೂಡಲೇ ನಾವು ಅದಕ್ಕೆ ಏನಾದರೂ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ಒಮ್ಮೆ ಗೊಬ್ಬರವನ್ನು ಹಾಕಿ ಇನ್ನು 10 ದಿನ ಆದಮೇಲೆ ಪುನಃ ಗೊಬ್ಬರವನ್ನು ಹಾಕಬೇಕಾಗ್ತದೆ. ನೀವು ಯಾವ ತಿಂಗಳಲ್ಲೂ ಕೂಡ ಗಿಡವನ್ನು ಟ್ರಿಮ್ ಮಾಡಿದಾಗ ಇದೇ ಒಂದು ಮೆಥಡಲ್ಲಿ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ಇನ್ನು ನೀವು ಚಳಿಗಾಲದಲ್ಲಿ ಗಿಡವನ್ನು ಟ್ರಿಮ್ ಮಾಡಿದರೆ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ. ಆದರೆ ಚಿಗುರುಗಳು ಬರುವಾಗ ಸ್ವಲ್ಪ ಸ್ಲೋ ಆಗಿ ಬರ್ತದೆ. ಯಾಕಂದರೆ ಚಳಿಗಾಲದಲ್ಲಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬಿಸಿಲು ಬೀಳುವುದಿಲ್ಲ. ಆ ಒಂದು ವಾತಾವರಣದಲ್ಲಿ ಚಿಗುರುಗಳು ಬರುವಾಗ ಸ್ವಲ್ಪ ಸ್ಲೋ ಆಗಿ ಬರುತ್ತದೆ. ಒಮ್ಮೆ ಮಳೆಗಾಲ ಮುಗಿದ ನಂತರ ನೀವು ಗಿಡವನ್ನು ಟ್ರಿಮ್ ಮಾಡಿದರೆ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಆದರೆ ಆ ಒಂದು ಸಮಯದಲ್ಲಿ ಕೆಲವೊಂದು ಹಬ್ಬಗಳು ಬರ್ತದೆ. ಹಬ್ಬದ ಸಮಯದಲ್ಲಿ ಮಲ್ಲಿಗೆಯ ದರ ಹೆಚ್ಚಾಗ್ತದೆ. ಮಲ್ಲಿಗೆಯ ದರ ಹೆಚ್ಚಾಗುವಂತಹ ಸಮಯದಲ್ಲಿ ನಾವು ಗಿಡಗಳನ್ನು ಟ್ರಿಮ್ ಮಾಡಬಾರ್ದು. ಹಬ್ಬಗಳು ಮುಗಿದ ನಂತರ ನಾವು ಬೇಕಾದರೆ ಗಿಡಗಳನ್ನು ಟ್ರಿಮ್ ಮಾಡಬಹುದು. ಮುಂದೆ ಮಲ್ಲಿಗೆಯ ದರ ಎಷ್ಟು ಬರಬಹುದು ಅನ್ನುವಂತಹ ಒಂದು ಆಲೋಚನೆಯನ್ನು ಮಾಡಿಕೊಂಡೇ ನಾವು ಗಿಡವನ್ನು ಟ್ರಿಮ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಾವು ಗಿಡವನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಿದಾಗ ಕೂಡಲೇ ಅದರಲ್ಲಿ ಚಿಗುರು ಬಂದು ಮೊಗ್ಗುಗಳು ಸಿಗುವುದಿಲ್ಲ. ಸಾಧಾರಣ 1 ತಿಂಗಳಾದರೂ ಬೇಕಾಗ್ತದೆ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಗಿಡಗಳನ್ನು ಟ್ರಿಮ್ ಮಾಡಬೇಕಾಗ್ತದೆ. ಟ್ರಿಮ್ ಮಾಡಲು ಒಳ್ಳೆಯ ಒಂದು ಸಮಯ ಅಂದರೆ ಬೇಸಿಗೆ ಕಾಲ ಅಂತ ಹೇಳಬಹುದು. ಹಾಗೆ ಮಳೆಗಾಲ ಮುಗಿದ ಮೇಲೂ ಕೂಡ ಗಿಡಗಳನ್ನು ಟ್ರಿಮ್ ಮಾಡಬಹುದು. ಆದರೆ ಮಳೆಗಾಲದಲ್ಲಿ ನಾವು ಗಿಡಗಳನ್ನು ಟ್ರಿಮ್ ಮಾಡಬಾರ್ದು. ಹಾಗೆ ಮುಂದಿನ ಪ್ರಶ್ನೆ RK ಸ್ಟುಡಿಯೋ ಅಂತ ಇದೆ. ಅವರು ಕೇಳಿದ್ದಾರೆ, ಆಡು ಗೊಬ್ಬರ ಹಾಕಬಹುದಾ ಅಂತ ಕೇಳಿದ್ದಾರೆ. ಆಡಿನ ಗೊಬ್ಬರದಲ್ಲಿ ಗಿಡಗಳ ಬೆಳವಣಿಗೆಗಾಗಿ ಒಳ್ಳೆಯ ರೀತಿಯಲ್ಲಿ ಪೋಷಕಾಂಶಗಳು ದೊರೆಯುತ್ತದೆ. ಹಾಗಾಗಿ ನಾವು ಆಡಿನ ಗೊಬ್ಬರವನ್ನು ಮಲ್ಲಿಗೆ ಗಿಡಗಳಿಗೆ ಹಾಕಬಹುದು. ಆದರೆ ಹಾಕುವಾಗ ನಾವು ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಹಸಿ ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ಹಾಕಿದಾಗ ಬೇರು ಅಲ್ಲೇ ಸುಟ್ಟಂತಾಗ್ತದೆ. ಹಾಗಾಗಿ ಗೊಬ್ಬರವನ್ನು ಸರಿಯಾಗಿ ಒಣಗಿಸಿ ನಂತರ ನಾವು ಗಿಡಗಳ ಬುಡಕ್ಕೆ ಸ್ವಲ್ಪ ದೂರದಿಂದಲೇ ಹಾಕಬೇಕಾಗ್ತದೆ. ಅದನ್ನು ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿದರೆ ಒಳ್ಳೆಯದು. ಹಾಗೆಯೇ ಮುಂದಿನ ಪ್ರಶ್ನೆ ಜಯಶ್ರೀ ಅವರು ಕೇಳಿದ್ದಾರೆ, ಗಿಡಕ್ಕೆ 1 ಮಂತ್ ಆಗಿಲ್ಲ, ಅದರಲ್ಲಿ ಚಿಗುರು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ಈ ರೀತಿಯಾಗಿ ಹಲವಾರು ಡೌಟ್ಗಳು ಬರುವುದು ಸಹಜ. ಈಗ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸಿ ಅದರಲ್ಲಿ ಚಿಗುರು ಯಾವುದು, ಅದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ. ಇದು ನನ್ನ ಒಂದು ಚಿಕ್ಕ ಗಿಡ. ದೊಡ್ಡ ಗಿಡದಲ್ಲಿ ತೋರಿಸಿದಾಗ ನಿಮಗೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗುವುದಿಲ್ಲ. ಹಾಗಾಗಿ ನಾನು ಚಿಕ್ಕ ಗಿಡದಲ್ಲಿ ತೋರಿಸ್ತೇನೆ ನೋಡಿ. ಇದು ಚಿಕ್ಕ ಚಿಕ್ಕ ಗಿಡ. ಇದರಲ್ಲಿ ನೋಡಿ ಚಿಗುರು ಯಾವುದು ಅಂತ ನಿಮಗೆ ಕಾಣಿಸ್ತಾ ಇರಬಹುದು. ಇದು ಒಂದು ಚಿಗುರು. ಹಾಗೆ ಇಲ್ಲಿ ಒಂದು ಚಿಗುರು ಬಂದಿದೆ ನೋಡಿ. ಈ ರೀತಿಯಾಗಿ ಇರ್ತದೆ. ನಾನು ಈ ಸೈಡಿಂದ ತೋರಿಸ್ತೇನೆ, ಈಗ ಗೊತ್ತಾಗಬಹುದು. ಚಿಗುರು ಬಂದು ಸ್ವಲ್ಪ ದೊಡ್ಡದಾದ ನಂತರ ಹೀಗೆ ಇರ್ತದೆ. ಈ ರೀತಿಯಾಗಿ ಬಂದಂತಹ ಎಲೆಗಳು ಚಿಗುರುಗಳು.
ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಇದೆಲ್ಲವೂ ಕೂಡ ಚಿಗುರುಗಳು. ಇದು ಚಿಕ್ಕ ಚಿಗುರು. ಹೀಗೆ ಚಿಕ್ಕದಾಗಿ ಚಿಗುರುಗಳು ಬಂದು ದೊಡ್ಡದಾಗ್ತದೆ. ಹಾಗೆ ಇದರಲ್ಲಿ ಚಿಗುರು ಇಲ್ಲ ನೋಡಿ, ಇದೆಲ್ಲ ದೊಡ್ಡ ಎಲೆಗಳು. ನೀವು ತಂದು ನಟ್ಟಂತಹ ಗಿಡದಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಎಲೆಗಳು ಇದ್ದಿರ್ತದೆ. ಆ ದೊಡ್ಡ ಎಲೆಗಳ ಮಧ್ಯದಿಂದ ಹೊಸ ಚಿಗುರು ಬರಲು ಪ್ರಾರಂಭವಾಗ್ತದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, 2 ಎಲೆಗಳ ನಡುವಿನಿಂದ ನೋಡಿ 2 ಚಿಗುರು ಬರ್ತಾ ಇದೆ. ಪ್ರಾರಂಭದಲ್ಲಿ ಎಲೆಗಳ ಬುಡದಲ್ಲಿ ಒಂದು ಹಸಿರು ಬಣ್ಣದ ಡಾಟ್ ರೀತಿಯಲ್ಲಿ, ಚುಕ್ಕೆ ರೀತಿಯಲ್ಲಿ ಕಂಡು ಬರ್ತದೆ. ನಂತರ ಅದೇ ಬೆಳೆದು ಚಿಗುರು ಆಗ್ತದೆ. ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ, ಇದೇ ಚಿಗುರು ನೋಡಿ, ಎಲೆಯ ಬುಡದಿಂದ ಬಂದಿದೆ ನೋಡಿ. ಹೆಚ್ಚಾಗಿ ಇದೇ ರೀತಿಯಲ್ಲಿ ಚಿಗುರು ಬರ್ತದೆ. ಈ ರೀತಿಯಾದ ಚಿಗುರನ್ನು ನೋಡಿ, ಒಂದು ಎಲೆಯನ್ನು ಗಿಡದಲ್ಲಿ ಇಟ್ಟು ಉಳಿದಂತಹ ಚಿಗುರನ್ನು ನಾವು ಕಟ್ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ. ಈಗ ನಿಮಗೆ ನಿಮ್ಮ ಗಿಡದಲ್ಲಿ ಬಂದಂತಹ ಚಿಗುರು ಯಾವುದು ಅಂತ ಗೊತ್ತಾಗಿರಬಹುದು. ನೋಡಿ, ಈ ರೀತಿಯಾಗಿ ಚಿಗುರು ಬಂದಿದೆ, ಅದನ್ನು ನಾನು ಕಟ್ ಮಾಡಿದ್ದೇನೆ. ಇದು ನೋಡಿ ತುಂಬ ಚಿಕ್ಕದಾದ ಒಂದು ಚಿಗುರು. ಇದು ಸ್ವಲ್ಪ ದೊಡ್ಡದಾದ ನಂತರ ನಾನು ಕಟ್ ಮಾಡ್ತೇನೆ. ಈ ರೀತಿಯಾಗಿ ಗಿಡದಲ್ಲಿ ಆದಂತಹ ಚಿಗುರನ್ನು ನಾವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕಾಗ್ತದೆ. ಈಗ ನಿಮಗೆ ತಿಳಿದಿರಬಹುದು ಗಿಡದಲ್ಲಿ ಚಿಗುರು ಬರುವುದಂದರೆ ಹೇಗೆ ಅಂತ. ಮುಂದಿನ ಪ್ರಶ್ನೆ ಚಿತ್ತಾರ ಅವರು ಕೇಳಿದಂತಹ ಪ್ರಶ್ನೆ, ನೆಲದಲ್ಲಿ ನೆಟ್ಟ ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಹಾಕಬಹುದಾ ಅಂತ ಕೇಳಿದ್ದಾರೆ. ಇವರು ನಿನ್ನೆಯ ವಿಡಿಯೋಗೆ ಕಮೆಂಟನ್ನು ಮಾಡಿದ್ದಾರೆ. ಮಳೆಗಾಲದಲ್ಲಿ ಗಿಡವನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ. ಅದರಲ್ಲಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ಅಂತ ಹೇಳಿದ್ದೆ. ಹಾಗೆ ಅವರು ನೆಲದಲ್ಲಿ ನಟ್ಟಾಗ ಪ್ಲಾಸ್ಟಿಕ್ ಕವರ್ ಹಾಕಬಹುದಂತ ಕೇಳಿದ್ದಾರೆ. ಪ್ಲಾಸ್ಟಿಕ್ಕನ್ನು ನೀವು ಪಾಟ್ಗಳಿಗೂ ಹಾಕಬಹುದು, ನೆಲದಲ್ಲಿ ನಟ್ಟಂತಹ ಗಿಡಕ್ಕೂ ಕೂಡ ಹಾಕಬಹುದು. ಆದರೆ ನೆಲದಲ್ಲಿ ನಟ್ಟಂತಹ ಗಿಡಕ್ಕೆ ಸ್ವಲ್ಪ ದೊಡ್ಡದಾದ ಪ್ಲಾಸ್ಟಿಕ್ಕನ್ನು ಹಾಕಬೇಕಾಗ್ತದೆ. ಹಾಗೆ ಅದರ ಒಳಗೆ ನೀರು ನಿಲ್ಲದಂತೆ ಮಾಡುವುದು ನಿಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಯಾವ ರೀತಿಯಲ್ಲಿ ಹಾಕ್ತೀರಾ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ನಟ್ಟಂತಹ ಗಿಡಗಳು ಸ್ವಲ್ಪ ಡೌನ್ ಜಾಗದಲ್ಲಿ ಇದ್ದಾಗ ನೀವು ಪ್ಲಾಸ್ಟಿಕ್ ಹಾಕಿದರೂ ಕೂಡ ಅದರಲ್ಲಿ ನೀರು ನಿಲ್ತದೆ. ಹಾಗಾಗಿ ನೀವು ಸರಿಯಾಗಿ ಅದನ್ನೆಲ್ಲ ನೋಡಿಕೊಂಡು ಪ್ಲಾಸ್ಟಿಕ್ಕನ್ನು ಹಾಕಬೇಕಾಗ್ತದೆ. ಹೀಗೆ ಮಳೆಗಾಲದಲ್ಲಿ ನೆಲದಲ್ಲಿ ನಟ್ಟಂತಹ ಗಿಡಗಳಿಗೆ ಪ್ಲಾಸ್ಟಿಕ್ ಹಾಕುವುದು ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳ್ಬಹುದು. ನೀವು ಇವಾಗಲೇ ಒಂದು ಪ್ಲ್ಯಾನನ್ನು ಹಾಕಿಕೊಂಡು ಪ್ಲಾಸ್ಟಿಕ್ಕನ್ನು ಹಾಕಿದರೆ ಹೇಗೆ ಆಗ್ತದೆ ಅಂತ ನೋಡಿಕೊಳ್ಳಿ. ಮಳೆಗಾಲ ಪ್ರಾರಂಭ ಆದ ನಂತರ ನೀವು ಪ್ಲಾಸ್ಟಿಕ್ಕನ್ನು ಹುಡುಕಿ ಅದನ್ನು ಯಾವ ರೀತಿ ಹಾಕಬೇಕು ಅಂತ ನೀವು ಪ್ಲ್ಯಾನ್ ಹಾಕುವುದರೊಳಗೆ ನಿಮ್ಮ ಗಿಡಗಳು ಹಾಳಾಗಿರ್ತದೆ. ಹೆಚ್ಚಾಗಿ ಮೇ ಎಂಡಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ನೀವು ಪ್ಲಾಸ್ಟಿಕ್ಕನ್ನು ರೆಡಿ ಮಾಡಿ ಗಿಡಗಳಿಗೆ ಹಾಕಿ ನೋಡಿ ಯಾವ ರೀತಿ ಆಗ್ತದೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ನನ್ನ ನೆಲದಲ್ಲಿ ನಟ್ಟಂತಹ ಗಿಡಕ್ಕೆ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿಲ್ಲ. ಅದು ಯಾವ ರೀತಿ ಆಗ್ತದೆ ಅನ್ನುವಂತಹ ಐಡಿಯಾ ನನಗಿಲ್ಲ. ನೀವು ಇದರ ಬಗ್ಗೆ ಸ್ವಲ್ಪ ಐಡಿಯಾ ಹಾಕಿ ಇವಾಗಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ. ಆಗ ಮಳೆಗಾಲದಲ್ಲಿ ನಿಮಗೆ ಸುಲಭ ಆಗ್ತದೆ. ಹಾಗೆ ಮಳೆಗಾಲದಲ್ಲಿ ಗಿಡಗಳು ಹಾಳಾಗದಂತೆ ನೀವು ಕಾಪಾಡಿಕೊಳ್ಳಬಹುದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.